ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಿರ್ಲಿಲ್ಲ ಅಂದ್ರೆ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಹೈಯಾಗೋ ಜಾಸ್ತಿ ಎಷ್ಟೇ ಹೈಟಲ್ಲಿದ್ರು ಅದಕ್ಕೆ ಇವತ್ತು ಗಾಡಿ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತು ಹತ್ರದಲ್ಲ ಒಂದು ಪ್ಲೇಸ್ ಇತ್ತು, ಹೆಂಗೂ ಬಂದಿದ್ದೀನಲ್ಲ ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಚಾನಲ್ ಬೆಳವಣಿಗೆಗೆ ಆಗಲಿ, ಏನದು ಪಾಪ್ಯುಲಾರಿಟಿ ತಗೊಳಕ್ಕೆ ಆಗಲಿ, ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ವಿಡಿಯೋ ಮಾಡ್ತಾ ನಾನು ತಿಳ್ಕೊಂಡಿದ್ದೇನೆಂದರೆ ಬ್ರೋ, ಯೂಟ್ಯೂಬ್ ಅನ್ನೋ ದೊಡ್ಡ ಸಮುದ್ರದಲ್ಲಿ ಮೊದಲು ಬರೋದೇ ದೊಡ್ಡ ತಿಮಿಂಗಿಲಗಳು, ಅವ್ರಿಗೆ ಎದುರ್ಕೊಂಡು ಅವ್ರ ಕೆಳಗಿರೋ ದೊಡ್ಡ ಮೀನುಗಳು, ಅವ್ರಿಗಿಂತ ಕೆಳಗಿರೋದು ನಾವು ಚಿಕ್ಕ ಮೀನುಗಳು. ಇನ್ನು ಬೆಳಿಬೇಕು. ಖಾಲಿ ರೋಡು ಸಂಜೆ ಹೊತ್ತು ಓಡಿಸ್ಬೇಕಂದ್ರೆ ಒಂಥರ ಮಜಾ, ಇಟ್ ಫೀಲ್ಸ್ ಒಂಥರ ಅನ್ಸುತ್ತೆ ಬ್ರೋ ಹೆಂಗೆ. ಸೊ ಮತ್ತೆ ನಾನಂತೂ ಇವಾಗ ನಿಮ್ಮ ತಲೆ ತಿಂತಿದ್ದೀನಿ ಅಂತ ಗೊತ್ತು. ನೀವೇನಾದರೂ ತಲೆ ತಿನ್ಬೇಕಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಬುಕ್ಸೈಡೇ ಬಿದ್ದಿರ್ತದೆ, ಫ್ರೀಯಾಗಿ ಏನು ಬೇಕಾದ್ರೂ ತಲೆ ತಿನ್ಬೋದು. ನೀವು ಇವಾಗ ತಲೆ ತಿನ್ನೋ ವಿಚಾರವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ, ಖಂಡಿತ ಮಾತಾಡೋಣ, ಪಾಯಿಂಟ್ ಬಿಡೋದೇ ಬೇಡ. ಇಲ್ಲಿ ಎಳ್ನೀರು, ಗುಡ್ಕ ಐಟಮ್ಸ್ ಎಲ್ಲ ಸಿಗ್ತವೆ ರೋಡ್ ಸೈಡಲ್ಲಿ. ವಿಮಲ್ ಬೋಲೋ ಜುಬಾ ಕೇಸರಿ ಬಗ್ಗೆ ಒಂದು ಪ್ರತೀತಿ ಇದೆ. ಏನಂದರೆ ಪ್ರತೀತಿ ಅಲ್ಲ ಅದು, ಕನ್ಸ್ಟ್ರಕ್ಷನ್ ಟೈಮಲ್ಲಿ ಡ್ರೋನ್ ವ್ಯೂವಲ್ಲಿ ಏನಾದರೂ ಈ ಡ್ಯಾಮ್ನ ನೋಡಿದ್ರೆ ನಮ್ಮ ಸೌತ್ ಇದೆಯಲ್ಲ, ಇಂಡಿಯಾ ಸೌತ್ ಮ್ಯಾಪ್, ಸೇಮ್ ಅದೇ ಥರ ಕಾಣುತ್ತೆ. ಆಲ್ಮೋಸ್ಟ್ ಸಮ್ಮರ್ ಸೀಸನಲ್ಲಿ ಬೈಕ್ ರೈಡ್ ಮಾಡೋಕ್ಕೆ ಹೋಗೋದು ರಿಸ್ಕು. ಏನು ಬ್ರೋ ನಿನ್ಗೆ ಒಳ್ಳೇದಾಗ್ತದೆ? ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ? ಸರಿ ದೇವರು, ನಾನು ಮತ್ತೆ ಯಾವುದಾದ್ರು ಡೆಸ್ಟಿನೇಷನ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಫೋನ್ ಕೈಯಲ್ಲೇ ಹಿಡ್ಕೊಂಡು ಆ್ಯಡ್ಸ್ ಬಂದರೆ ನೋಡ್ತಾ ಇರಿ. ಬಾಯ್. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನಮ್ಮನೆ ದೇವ್ರಿಗೆ. ಏನೇನು ಹೆಸರು? ಯಾವನವನು ಇನ್ನೊಂದ್ಸರಿ ಮುಂದ್ಕೋ ಅಲ್ಲ, ಎಲ್ಲೈತೆ? 1330 ಮೀಟ್ರು. ಅಲ್ಲಿ ಫೀಟ್ ಹಾಕವನೆ, ಫೀಟ್ಗೆ ಹಿಂಗೆ ಹಾಕವನೆ. ಅಲ್ಲಿ 2 ಲೈನ್ ಹಿಡಿದಿಲ್ವೇ, ಅದೇ ಕಾಪಿ ಪೇಸ್ಟ್ ಅಂತ. ಗೂಗಲ್ ಓಕೆ, RL ಆಫ್ ಸ್ಲೂಯಿಸ್. ಇದನ್ನ ಉಲ್ಟಾ ಮಾಡಿದ್ರೆ ಎಷ್ಟು ಜ್ಯೂಸ್ ಆಗೋದಲ್ಲ? 6000 ಗ್ಯಾಪ್ ಐತಿ ಇಲ್ಲಿ. ಯಾರೋ ಗೊತ್ತಿಲ್ಲ, ನಮ್ಮ ಥರದವನೇ ಬರ್ದಿರೋದು. ಟಾಪ್ ವಿಡ್ತ್ ಆಫ್ ದಿ ಡ್ಯಾಮ್ ಬಂದ್ಬಿಟ್ಟು 12 ಫೀಟ್. ಹಿಂಗೆ ಲೆಂತ್ ಆಫ್ ದಿ ರೈಟ್ ಬ್ಯಾಂಕ್ ಚಾನಲ್ 29 ಮೈಲಿ. 29 ಮೈಲ್ಸಾ? 29 ಮೈಲಿ. ಲೆಂತ್ ಆಫ್ ಲೆಫ್ಟ್ ಬಂದ್ಬಿಟ್ಟು 30 ಮೈಲ್ಸ್. ರೈಟ್ಗಿನ್ನ ಲೆಫ್ಟಲ್ಲೇ ಒಂದು ಜಾಸ್ತಿ ಇದೆ, 1 ಮೈಲಿ. ಹಂಗ 1 ಮೈಲಿ ಇದೆ ಎಷ್ಟೋ ಗೊತ್ತಿಲ್ಲ. ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಇದುವರೆಗೂ ರೆಕಾರ್ಡ್ ಆಗಿರೋದು 135. ಐ ಮೀನ್ ಲಾಸ್ಟ್ ಇಯರ್ 2022, ಹೋದ ವರ್ಷ ಮಳೆ ಸಿಕ್ಕಾಪಟ್ಟೆ ಆಗಿತ್ತು, ತುಂಬ ಹೋಗಿತ್ತು. ಅದಕ್ಕೆ ಆಗಾಯ್ತು. ಆಮೇಲೆ ಬನ್ನಿ ಇದ್ದಿದೆ ಜಾಸ್ತಿ. ಲಾಂಗಿಟ್ಯೂಡು ಲ್ಯಾಟಿಟ್ಯೂಡು ನಾವು 9ನೇ ಕ್ಲಾಸಾಗಿ ಬಿಟ್ಬಿಟ್ವಿ. ನಿಮಗೆ ಬೇಕಂದ್ರೆ ನೋಡ್ಕೊಳ್ಳಿ. 75 ಡಿಗ್ರಿ ಸೆಲ್ಸಿಯಸ್ ನಿಮ್ಮ ಅಮ್ಮನ ಪಿಂಡ. 1 ಡಿಗ್ರಿ ಸೆಲ್ಸಿಯಸ್ 00 ಈಸ್ಟ್. ಲ್ಯಾಟಿಟ್ಯೂಡ್ ಬಂದ್ಬಿಟ್ಟು 13 ಡಿಗ್ರಿ 20 ಡಿಗ್ರಿ ನಾರ್ತ್. ಗ್ರಾಸ್ ಸ್ಟೋರೇಜ್ ಕೆಪಾಸಿಟಿ ಬಾರ ಸಾಕೆಲ್ಲ. ಇದು ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಬಂದ್ಬಿಟ್ಟು 45 ಲಕ್ಷ ಅಷ್ಟೇ. ರೊಟ್ಟಿಸ್ಕೊಂಬತ್ತಾರೆ. ನೀವು ಯೂಟ್ಯೂಬ್ ನೋಡಲ್ವಾ? ಯೂಟ್ಯೂಬ್ ನೋಡಿ, ನಾನು ಬರ್ತೀನಿ. ಹೋಯ್ತಾನಪ್ಪ ಬಾವಾಗನ. ಇಲ್ಲೇನ ಹಾಕಿರಿ ವೀಕ್ಷಣೆ ಸಮಯ ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ. CCTV ಇದೆ, ಎಚ್ಚರಿಕೆ VIP. ನಾನು ಅದೇನು ನಮ್ಮ ಖರಾಬ್ ಟೈಮ್ ಗೊತ್ತಿಲ್ಲ. ಈ ಕಡೆ ಗೇಟ್ ಕ್ಲೋಸ್ ಆಗಿದೆ, ಆ ಕಡೆ ಓಪನ್ ಇರ್ಬೋದೇನೋ ಅಂತ ಹೋಗ್ತಾ ಇದೀವಿ. ಹೋಗ್ಲಿಲ್ಲ ಅಂದ್ರೆ ಟಪಾಟರ್ ಹೋಗೋದೆ ಈಗ ಆ ಕಡೆಗೆ. ಹೋಗ್ಲಿ ತಪ್ಪು ಮಾಡ್ತೀವಿ ಅಂತ ನೀವು ಅನ್ಕೊಂಡ್ರೆ ನಾವು ತಪ್ಪೇ ಮಾಡ್ತೀವಿ. ಆರಿ ಬರ್ತಾ ಇದೆ ನೀರು.
ಎಷ್ಟು ಚೆನ್ನಾಗಿ ಆರ್ಯಾರು ಬತ್ತೈತೆ ನೋಡ್ರಿ. ನಾ ಬಂದೆ ನಾನು ಎಲ್ಲೇ ಹೋದ್ರೂ ಗೋಡೆ ಬರಹ ಮಿಸ್ ಮಾಡಲ್ಲ. ಗೋಡೆ ಬರಹ MNDS SG ಪಕ್ಕದಲ್ಲಿ ಒಂದು ಆಟು ದೊಡ್ಡದಾಗ ಒಂದು ಆರ್ಟು ಅದ್ರೊಳಗೆ SG ಹಾ. ಹಾಕ್ಸೋದು. ಹಿಂಗೆ ಆಟು ತೂತ ಮಾಡಿಲ್ವ ಬಾಣ? ಇಲ್ಲ ನೋಡಿ, ಯಾವುದು ಮಾಡಿಲ್ಲ. ಇದು ಮಾಡಿದ ನೋಡಿ, SLP IV ಎಲ್ಲ ಹೆಸರು ಬಂದವ್ರೆ. ಆ ಕಡೆ ಒಂದು ಬಾಣ, ಈ ಕಡೆ ಒಂದು, ಆ ಕಡೆ ಸಪ್ರೇಟ್, ಈ ಕಡೆ ಸಪ್ರೇಟ್. ಇದು PR DK ಅಂದ್ರೆ ದಿನೇಶ್ ಕಾರ್ತಿಕ್ ಅನ್ಕೋಬೇಡ್ರಿ, ಅವ್ರು ಏನೇನೋ ಅನ್ಕೊಂಡಿರ್ತಾರೆ. रुको जरा सबर करो. ನೋಡ್ರಿ. ಫೈನಲ್ಲಿ ಹತ್ಬಿಟ್ಟು ಎಲ್ಲಾರು ಹೇಳಾರು ಕೇಳಾರಿಲ್ವಾ? ಆಡೈಕ್ಲೆಲ್ಲ ಒಳಗೆ ಓಡಾಡ್ತಾವ್ರೆ. ಏನು ಗುರು ಇದು ವ್ಯೂ ಪಾಯಿಂಟ್ ಹಿಂಗೈತೆ. ನಾರಾಯಣ ನಾರಾಯಣ ಗುರುದೇವ ಯೂಟ್ಯೂಬ್ ನೋಡಲ್ವಾ? ನೋಡು, ನೀನು ಬತ್ತೀಯ. ಅಲ್ಲಿ ಮಲ್ಕೊಂಡಿರೋ ಪೊಸಿಷನ್ ನೋಡಲ್ಲಿ, ಏನು ಆರಾಮಾಗಿ ಏನು ನೋಡ್ತಾ ಇತ್ತು ಅದು? ಹಂಗೆ ಮಲ್ಗಿಸ್ಕೊಂಡ. ಏನು ನೋಡ್ತಾ ಐತಿ? ಉಣ್ಣೆ ಏನು ಎಲ್ಲ ನೋಡ್ತಾ ಐತಿ. ಸೂರ್ಯ ಚಂದ್ರ ಹೆಗ್ರು ಬಂದ್ರ? ಹೆಗ್ರು ಬಂದ್ರೇನು? ಯಾರೇನು ಹೇಳೋರು ಕೇಳಾರಲ್ವ ಇಲ್ಲಿ? ಐದಾರು ಕೇಳ್ತಾರೆ. ಹಾಂ ಆ ಕಡೆಯಿಂದ ಬಂದ್ ಬಸ್ ಮಾಡಿದ್ರೆ ಹಾಂ ಇದು ಬಂದ ಕ್ಲೋಸ್ ಮಾಡಿದ್ರೆ ಹಾಂ ಏನಂದ್ರೆ ಹಾಂ ಈಗತ್ತಲ್ಲ ಹಾಂ ಸುಮ್ಮನೆಗಾರಷ್ಟೇ. ಹಂಗೆ ಹಾಗೆ ಜನ ಬರ್ತಾರೆ, ಹೋಗ್ತೈತೆ, ನೋಡ್ಕೊಂಡು ಹೋಗ್ತಾರೆ, ನೋಡ್ಕೊಂಡು ಹೋಗಿರ್ತಾರೆ. ಹಂಗೆ ನಾಳೆ ಬರ್ತಾರೆ, ಯಾರು ಬರಂದ್ರೆ ನಾಳೆಗೆ ಯಾರು ಬರ್ತಾರೆ? ಯಾಕೋ ಬರ್ತಾರೆ, ಬಂದವ್ರು ನೋಡ್ಕೊಂಡು ಹೋಗ್ತಾರೆ. ಹಾ ಹೇ ಬಾರ ನೀನು ಮ್ಯಾಕ್ ಹೋಗ್ಕೊಂಡ್ರೆ ಆಗುತ್ತೆ ನಿನ್ನತ್ತ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ. 1898 ಅಲ್ಲಿ ಫೌಂಡೇಶನ್ ಹಾಕಿದ್ದಾರೆ. 1908 ಅಲ್ಲಿ ಇದು ಡ್ಯಾಮ್ ಕಂಪ್ಲೀಟ್ ಆಗಿದೆ. ಕಟ್ಟಿರೋರು ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇದು ನೀರಿನ ಪೂರ್ಣ ಮಟ್ಟ ಬಂದು 135 ಅಡಿ, ಈಗ 128 ಇದೆ. ಇದೇನಾ ಎಷ್ಟು? ಇದೇ ಹೈಯೆಸ್ಟು. 60 ಅಡಿ ಕಡಿಮೆ ನೀರು ನಿಂತ್ಕೊಳ್ಳೋದು. 60 ಅಡಿ ಈಗ 135. ಕಟ್ಟಲಿಂದ 60 ಅಡಿನೇ ಕಮ್ಮಿ. 22 ಸೆಪ್ಟೆಂಬರ್ ಅಲ್ಲಿ ಕೋಡಿ ಬಿದ್ದಿತ್ತು. 135 ಅಡಿ ಆಗಿದೆ. ಇದ್ರ ಕಡಿಮೆ ಮಟ್ಟ 60ಕ್ಕೆ ಗೇಟಿಗೆ ನೀರು ಹತ್ತಲ್ಲ. ತೂಬು ಎಷ್ಟಕ್ಕೆ ಬಂದಾಗ ಆನ್ ಮಾಡ್ತಾರೆ? ತಿಂಗಳಿಗೆ ಒಂದ್ಸರಿ ನೀರು ಬಿಡ್ತಾರೆ. ಅಲ್ಲ, ಎಷ್ಟಿದ್ರೆ ಆನ್ ಮಾಡ್ತಾರೆ? 60ರ ಮೇಲಿದ್ರೆ ಮಾತ್ರ ಬಿಡ. 60ರ ಮೇಲಿದ್ರೆ ತಿಂಗಳಿಗೆ ಒಂದ್ಸಲ ಆನ್ ಮಾಡ್ತಾರೆ. 60ರೊಳಗೆ ಇದ್ರೆ ನೀರು ಬಿಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ತೂಬ್ ಹತ್ತದೇ ಇಲ್ಲ. ಈಗ ತುಂಬ ಜಾಸ್ತಿ ಇರೋದಕ್ಕೆ ಯಾವಾಗಲೂ ಆನ್ ಆಗಿರುತ್ತೆ. ಈಗ ಯಾವಾಗಲೂ ಆನ್ ಆಗಿರುತ್ತಾ? ಒಂದು ತಿಂಗಳು ಬಿಡ್ತಾರೆ, ಒಂದು ತಿಂಗಳು ಕ್ಲೋಸ್ ಮಾಡ್ತಾರೆ. ಒಂದು ತಿಂಗಳು ಕ್ಲೋಸು, ಮತ್ತೆ ನೀರು ಅದೇ ಮಟ್ಟಕ್ಕೆ ಬಂದಾಗ ಮತ್ತೆ ಆನ್ ಮಾಡ್ತಾರೆ. ಮಟ್ಟಕ್ಕೆ ಪ್ರಶ್ನೆ ಅಲ್ಲ, ಈಗ ಬಿಡ್ತಲೇ ಇರ್ತಾರೆ ನೀರು ಖಾಲಿ ಆಗೋರು. ಮತ್ತೆ ಫುಲ್ ಅಪ್ ಆಗ್ತಾ ಇರುತ್ತೆ, ಮಳೆ ಬರುತ್ತೆ, ಭದ್ರಾ ನೀರು ಬರುತ್ತೆ, ಫಿಲ್ ಅಪ್ ಆಗ್ತಾ ಇರುತ್ತೆ, ಬಿಡ್ತಾರೆ. ಹಂಗೆ. ಥ್ಯಾಂಕ್ಸ್. ನೀವು ನೋಡ್ತೀರಾ ಯೂಟ್ಯೂಬು? ನೀವು ನೋಡ್ತೀರಾ? ತುಮಕೂರು ನೀವು ನೋಡ್ತೀರಾ ಯೂಟ್ಯೂಬು? ನಮ್ಮನ್ನು ನೋಡಿದ್ದೀರಾ ಯಾವತ್ತಾದರೂ? ಇಮೋಷನಲ್ ಡ್ಯಾಮೇಜ್. ನೋಡ್ಬಿಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ಸ್. ವಿಡಿಯೋಸ್ ನೋಡ್ತಾ ಇರ್ತಾರೆ.